ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ಹಾಗೆಯೇ ಈ ಒಂದು ಗಣತಿ ಕಾರ್ಯಕ್ಕೆ ನೇಮಕಗೊಂಡಂಥ ಎಲ್ಲ ಗಣಿತದಾರರೇ, ಹಾಗೆಯೇ ಮೇಲ್ವಿಚಾರಕರೇ, ಈಗೇನು ನಮಗೆ 3 ದಿನಗಳ ತರಬೇತಿ ನಡೆದಿತ್ತು. ಆ ತರಬೇತಿಯ ನಂತರದಲ್ಲಿ HLO ಟ್ರೈನಿಂಗ್ ಆ್ಯಪ್ ಮೂಲಕ ನಾವೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಜೊತೆಗೆ ಅದನ್ನು ಲಾಗಿನ್ ಆಗಿ ಏನೆಲ್ಲ ಮಾಹಿತಿಗಳನ್ನು ತುಂಬಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿ ನಮಗೆ ಗೊತ್ತಾಗಿದೆ ಈ ಒಂದು ಟ್ರೈನಿಂಗ್ ಆ್ಯಪ್ HLOದಿಂದ. ಈ ಒಂದು ಆ್ಯಪಿನ ನಂತರ ಈಗ ತಾನೇ ಮತ್ತೆ ಹೊಸದಾಗಿ ಬಂದಂಥದ್ದು ನಾವೆಲ್ಲ ಗ್ರೂಪ್ನಲ್ಲಿ ನೋಡ್ತಾ ಇದ್ದೇವೆ. ಆ ಒಂದು ಸೆನ್ಸಸ್ ಗ್ರೂಪ್ನಲ್ಲಿ ಮಾಹಿತಿಯನ್ನು ಅನೇಕ ಜನ ಹಂಚ್ಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ತಾವುಗಳು ಲಾಗಿನ್ ಆಗಿ ಈ ರೀತಿಯಾದಂತಹ ತಮಗೆ ಹಂಚಿಕೆ ಆದಂಥ ಬ್ಲಾಕಿನ ಒಂದು ಮ್ಯಾಪ್ ಅನ್ನುವಂಥದ್ದು ಕೂಡ PDF ರೂಪದಲ್ಲಿ ನಮ್ಮ ಈ ಒಂದು ಮ್ಯಾಪ್ನಲ್ಲಿನೇ ಹಂಚಿಕೆ ಮಾಡಿದಂತಹದ್ದು PDF ನಾವು ನೋಡ್ತೀವಿ. ಇಲ್ಲಿ ನೋಡಿ, ಸೆನ್ಸಸ್ ಆಫ್ ಇಂಡಿಯಾ 2027, ರಾಜ್ಯ ಕರ್ನಾಟಕ, ಸ್ಟೇಟ್ ಕೋಡ್ 30, ನೇಮ್ ಆಫ್ ದಿ ಡಿಸ್ಟಿಕ್ ವಿಜಯನಗರ, ಡಿಸ್ಟಿಕ್ ಕೋಡ್ 13, ಹಾಗೆಯೇ ನೇಮ್ ಆಫ್ ದಿ ಸಬ್ ಡಿಸ್ಟಿಕ್ ಅಂದರೆ ನಮ್ಮದು ತಾಲೂಕು ಬ್ಲಾಕ್ ಏನಿದೆ ಹಡಗಲಿ ಬ್ಲಾಕು, ಕೋಡ್ ನಂಬರ್ 001, ಸೂಪರ್ವೈಸರಿ ಸರ್ಕಲ್ ನಂಬರ್. ನಮಗೆ ಒಂದೊಂದು ಸರ್ಕಲನ್ನು ಹಂಚಿಕೆ ಮಾಡಿರ್ತಾರೆ ಸೂಪರ್ವೈಸರ್ಗಳಿಗೆ. ನಮಗೆ ಹಂಚಿಕೆ ಆದಂಥದ್ದು ಇವರಿಗೆ ಇಲ್ಲಿ 027. ಇದು ಉದಾಹರಣೆಗಾಗಿ ಈ ರೀತಿ ನಮಗೆ ಹಂಚಿಕೆಗೊಂಡಂತಹ ಬ್ಲಾಕನ್ನು ನಾವಲ್ಲಿ ಎಂಟ್ರಿ ಮಾಡಿದಾಗ ಯಾರ್ಯಾರಿಗೆ ಈಗ ಏನೇನು ಅವರಿಗೆ ಮಾಹಿತಿ ಎಲ್ಲ ನಮ್ಮ ಆ್ಯಪ್ನಲ್ಲಿ ಬರ್ತಾ ಇದೆ, ಅದು ಈ ರೀತಿಯಲ್ಲಿ ನಮಗೆ ಸರ್ವೆ ಮಾಡಲಿಕ್ಕೆ ಕೊಟ್ಟಂತಹ ನಾವು ಹೌಸ್ ಒಂದು ಲಿಸ್ಟಿಂಗ್ ಆಪ್ರೇಷನ್ಗೆ ಏನು ಹೋಗ್ತೀವಿ 16ನೇ ತಾರೀಕಿನಿಂದ. ಮೊದಲು ಹೋದಾಗ ನಾವು ನಮ್ಮ ಹಂಚಿಕೆಯಾದಂಥ ಬ್ಲ್ಯಾಕ್ ಎಲ್ಲಿಂದ ಎಲ್ಲಿಗೆಯಿಂದ ಇದೆ, ಎಲ್ಲಿ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಎಲ್ಲ ನಾವು ಒಂದು ದಿನ ಪೂರ್ಣವಾಗಿ ಅದನ್ನು ನೋಡ್ಕೊಂಡು ಬರಲಿಕ್ಕಾಗ್ತದೆ. ಅದಾದಮೇಲೆ ನಮಗೆ ಕೊಟ್ಟಂಥ ಮ್ಯಾಪ್ನಲ್ಲಿ ಇಲ್ಲಿಗೆ ತಮಗೆ ಗೊತ್ತಿರಲಿ, ಸ್ಕೇಲಿನ ಅಳತೆ ಹೀಗೆ ಇರಬೇಕಂತ ನಿರ್ದಿಷ್ಟವಾಗಿ ಏನಿಲ್ಲ. ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಲ್ಲಿ ನಾವು ಆ ಒಂದು ಕೊಟ್ಟಂತಹ ಮ್ಯಾಪಿಂಗ್ ಮಾಡಲಿಕ್ಕೆ ಕೊಟ್ಟಂತಹ ಒಂದು ಪೇಪರ್ನಲ್ಲಿ ನಾವು ಮ್ಯಾಪನ್ನು ಹಾಕ್ಕೊಳ್ಬೋದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಒಂದು ಮಾಹಿತಿಯನ್ನು ಈ ಮೊದಲೇ ನಾವೆಲ್ಲ ತಿಳ್ಕೊಂಡಂತೆ ಇಲ್ಲಿದೆ ನೋಡಿ. ಇದೇ ಒಂದು ಗ್ರೂಪ್ನಲ್ಲಿ ಹಂಚಿಕೆ ಆಗಿದ್ದನ್ನು ನೀವು ನಿನ್ನೆ ಮೊನ್ನೆ ಎಲ್ಲ ಗಮನಿಸ್ತಾ ಇದ್ದೀರಿ. ಆ ಒಂದು ಮಾಹಿತಿಯನ್ನು ಎಲ್ಲರೂ ಕೂಡ ಇಲ್ಲಿ ನೋಡಿದ್ದೇವೆ. ಇಲ್ಲಿದೆ ಈ ರೀತಿಯಲ್ಲಿ ನಮಗೆ ಒಂದು ಮ್ಯಾಪಿಂಗ್ ಮಾಡಲಿಕ್ಕೆ ಈ ರೀತಿಯಲ್ಲಿ ಕೊಡ್ತಾರೆ. ನಾವು ಸ್ಕೇಲನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ನಾವು ಮ್ಯಾಪಿಂಗ್ನಲ್ಲಿ ಲೇಔಟ್ ಮ್ಯಾಪನ್ನು ಗುರುತಿಸ್ಕೊಳ್ಬೇಕಾಗ್ತದೆ. ಲೇಔಟ್ ಕಾಪಿನ ಇಲ್ಲಿದೆ ನೋಡಿ. ಯಾವ್ಯಾವ ಚಿಹ್ನೆಗಳನ್ನು ನಾವು ಬಳಸಬೇಕು ಅಂತಕ್ಕಂಥದ್ದು ಇದರಲ್ಲಿದೆ. ಪಕ್ಕಾ ಕಟ್ಟಡ ಸಂಖ್ಯೆಯೊಡನೆ ವಾಸಕ್ಕೆ ಯೋಗವಾಗಿದ್ದರೆ ಅದು ವೃತ್ತ ಆಯತಾಕಾರ ಬರ್ತದೆ. ವಾಸೇತರ ಬಂದರೆ ಆಯತ ಬಂದು ಗೀರ್ ಬರ್ತದೆ. ಇನ್ನು ಕಚ್ಚಾ ಕಟ್ಟಡ ಆ ಸಂಖ್ಯೆಯೊಡನೆ ವಾಸಕ್ಕೆ ಇದ್ದರೆ ತ್ರಿಭುಜ ಹಾಗೆ ಕಾಣುತ್ತದೆ, ವಾಸೇತರ ಇದ್ದರೆ ತ್ರಿಭುಜದಲ್ಲಿ ಗೆರೆ ಬರ್ತದೆ. ಇನ್ನು ಪಕ್ಕಾ ರಸ್ತೆ ಇದ್ದರೆ 2 ಲೈನ್ ಬರ್ತದೆ. ಕಚ್ಚಾ ರಸ್ತೆ ಇದ್ದರೆ ಈ ರೀತಿ ಡಾಟ್ನಲ್ಲಿ 2 ಲೈನ್ ಬರ್ತದೆ. ಕಾಲು ಹಾದಿ ಇದ್ದರೆ ಸಿಂಗಲ್ ಡಾಟ್ ಬರ್ತದೆ. ಇನ್ನು ರೈಲ್ವೆ ಮಾರ್ಗ ಇದ್ದರೆ ಒಂದು ಲೈನ್ ಬಂದು ಅಲ್ಲಿ ಅಡ್ಡಲ್ಲಿ ಗರಿ ಬರ್ತದೆ. ನದಿ, ಆ ನದಿಯ ಚಿತ್ರಣ ಇದೆ. ಕಾಲುವೆ ಚಿತ್ರಣ ಇದೆ. ಕೊಳ, ಇನ್ನು ಬಾವಿ, ಹೀಗೆ ಗುರುದ್ವಾರ, ದೇವಸ್ಥಾನಗಳು, ಪಂಚಾಯಿತಿ, ಅಂಚೆ ಕಚೇರಿಗಳು, ಈಗ ಇದರಲ್ಲಿ ಗುರುತು ಮಾಡಲಿಕ್ಕೆ ನಮಗೆ ಇಲ್ಲೇ ಸೂಚನೆ ಕೊಟ್ಟಿರ್ತಾರೆ. ನಾವು ನಮಗೆ ಹಂಚಿಕೆ ಆದಂಥ ಬ್ಲಾಕಿನ ಲೇಔಟ್ ಮ್ಯಾಪ್ ಮಾಡುವಾಗ ಇದನ್ನು ಬಳಕೆ ಮಾಡಿಕೊಂಡು ದ್ವಿಪ್ರತಿಯಲ್ಲಿ ರಚನೆ ಮಾಡ್ತೇವೆ. ಇದನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ನಿರ್ದಿಷ್ಟ ಮ್ಯಾಪನ್ನು ಪಡ್ಕೊಳ್ಬೇಕಾದ್ರೆ ಅಂತ ಹೇಳಿದರೆ ನೇರವಾಗಿ ನಾವು ಈ ಒಂದು ಲಿಂಕನ್ನು ಬಳಸ್ಕೊಂಡು, ಈಗೇನು ಗ್ರೂಪಿನಲ್ಲಿ ಹಂಚಿಕೆ ಮಾಡಿದ್ರು ಆ ಲಿಂಕನ್ನು ಬಳಸ್ಕೊಂಡು ಆ್ಯಪಲ್ ಅಲ್ಲಿ iOS ಯೂಸ್ ಮಾಡ್ತಕ್ಕಂಥವ್ರು ಆ್ಯಪಲ್ ಇದನ್ನಂತ ಹೇಳಿದರೆ ಅವರು ಈ ಸ್ಟೋರ್ನಲ್ಲಿ ಮೇಲೆ ಅದನ್ನು ಲಿಂಕನ್ನು ಟಚ್ ಮಾಡಬೇಕು. ಇನ್ನು ನಾವೆಲ್ಲ ಸಾಮಾನ್ಯವಾಗಿ ಮೊಬೈಲ್ ಬಳಸ್ತಾ ಇದ್ದೇವೆ, ಅದು ಆಂಡ್ರಾಯ್ಡ್ ಇರುತ್ತೆ. ಈ ಆಲ್ರೆಡಿ ತಮಗೆಲ್ಲ ತಿಳಿಸಿರುವಂತೆ ನಮಗೆ ಗೊತ್ತಿರತಕ್ಕಂಥ 100 ವರ್ಷನ್ ಕೋಡು 12ಕ್ಕಿಂತ ಮೇಲ್ಪಟ್ಟಂಥ ವರ್ಷನ್ ಕೋಡ್ ಬಳಸ್ತಕ್ಕಂಥ ಮೊಬೈಲ್ನಲ್ಲಿ ಕೆಳಭಾಗದ ಲಿಂಕನ್ನು ಟಚ್ ಮಾಡಬೇಕು. ಇಲ್ಲಿ ಟಚ್ ಮಾಡಿದ ತಕ್ಷಣ ಸೆನ್ಸಸ್ 2027 ಹೌಸ್ ಲಿಸ್ಟ್ ಅಂತೇಳಿ ಬರುತ್ತೆ. ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಈ ರೀತಿ ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ಈಗ ನೋಡಿ ಡೌನ್ಲೋಡ್ ಆಗ್ತಾಯಿದೆ. ಇನ್ಸ್ಟಾಲ್ ಆಯಿತು.
ಆ ಒಂದು ಆ್ಯಪು ಸಂಪೂರ್ಣವಾಗಿ ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತೇಳಿ ಬರುತ್ತೆ, ಅಲ್ಲಿ ಬ್ಲೂ ಕಲರ್ನಲ್ಲಿ ಶೋ ಆಗುತ್ತೆ ಓಪನ್ ಅಂಥೇಳಿ. ನೋಡಿ ಈಗ ಶೋ ಆಗ್ತಾಯಿದೆ. ಅದರ ಮೇಲೆ ಟಚ್ ಮಾಡಿ. ಇಲ್ಲಿ ಒಂದು ಗಮನಿಸಬೇಕು, ಆಲ್ರೆಡಿ ನಾವೆಲ್ಲರೂ ಕೂಡ ಟ್ರೈನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆ ಒಂದು ಟ್ರೈನಿಂಗ್ ಆ್ಯಪನ್ನು ನಾವು ಅನ್ಇನ್ಸ್ಟಾಲ್ ಮಾಡಬೇಕು. ಪ್ಲೀಸ್ ಅನ್ಇನ್ಸ್ಟಾಲ್ ದಿ HLO ಟ್ರೈನಿಂಗ್ ಆ್ಯಪ್ ಬಿಫೋರ್ ಪ್ರೊಸೀಡಿಂಗ್. ಇದಕ್ಕೆ ನಾವು ಪ್ರೊಸೀಜ್ಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಮೊಬೈಲ್ನಲ್ಲಿ ಏನೀಗ HLO ಟ್ರೈನಿಂಗ್ ಆ್ಯಪ್ ಇದೆ, ಈ ಹೌಸ್ ಲಿಸ್ಟಿಂಗ್ ಆಪ್ರೇಷನ್ ಆ್ಯಪು ಒರಿಜಿನಲ್ಲು, ಅದು ಲಿಂಕ್ ಮುಖಾಂತರ ಬರ್ತದೆ. ಈ HLO ಟ್ರೈನಿಂಗ್ ಆ್ಯಪು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಇದು ಲಿಂಕ್ ಇದ್ದವ್ರು ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೆ ನಾವು ಇಲ್ಲಿ ಇದು ಆಪ್ರೇಟ್ ಆಗಬೇಕಾದ್ರೆ ಇದನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಬೇಕು. ಓಕೆ, ಈಗ ಆ ಆ್ಯಪು ಅನ್ಇನ್ಸ್ಟಾಲ್ ಆಯಿತು. ನಮ್ಮ ಮೊಬೈಲ್ ಉಳಿದದ್ದು HLO ಒರಿಜಿನಲ್ ಆ್ಯಪ್ ಮಾತ್ರ. ಈಗ ಅದನ್ನು ನಾನು ಓಪನ್ ಮಾಡ್ತೇನೆ. ಈಗ ಓಪನ್ ಆಗ್ತಾ ಇದೆ. ವರ್ಷನ್ 1.8 ಇದೆ. ಇದು ಅಪ್ಡೇಟ್ ಆಗ್ತಾ ಹೋಗ್ತದೆ. ಇಲ್ಲಿ ನಮಗೆ ಟ್ರೈನಿಂಗ್ ಸಮಯದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ಯೂಸರ್ ಐಡಿಯನ್ನು ಕೊಟ್ಟಿದ್ದಾರೆ, ತಾವೆಲ್ಲ ಗಮನಿಸಬೇಕು. ಎಲ್ಲರಿಗೂ ಕೂಡ ಕಾಮನ್ನಾಗಿ ಪಾಸ್ವರ್ಡ್ ಏನಿದೆ admin@123 ಇದೆ, ಅದು ಗಮನದಲ್ಲಿರಲಿ ಎಲ್ಲರಿಗೂ ಕೂಡ. ಇಲ್ಲಿ ನಾವು ಸರಳವಾಗಿ ಕಾಣಲಿಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡು ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಪಿಂಕ್ ಕಲರ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ನಾನು ನನ್ನ ಯೂಸರ್ ಐಡಿಯನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ. ಸ್ಮಾಲ್ EV #301301 ಮತ್ತೊಂದು ಕೆಳಭಾಗದಲ್ಲಿ ಲೈನು ನಮ್ಮದು ನೇಮ್ ಇರುತ್ತೆ, ಅಲ್ಲಿ ಮಲ್ಲಿಕಾರ್ಜು, ಇಲ್ಲಿ ಇಷ್ಟೇ ಸ್ಪೆಲ್ಲಿಂಗ್ ಇದೆ. ನಿಮ್ಮ ಹೆಸರಿಂದ ಏನಿರುತ್ತದೆ ಅಷ್ಟೇ ಹಾಕಬೇಕು ನೀವು. ಮತ್ತು ಇಲ್ಲಿ ಒಂದು ಸ್ಪೇಸ್ ಕೊಟ್ಟು 1 ಅಲ್ಲಿ ಏನಿದೆ ಯೂಸರ್ ID ಅದನ್ನೇ ಹಾಕಿ. ಇಲ್ಲಿ ನಮಗೆ ಶೋ ಆಗ್ತಕ್ಕಂತಹ ಕ್ಯಾಪ್ಚಾ ಕೋಡ್ ಏನಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. 61 ಕ್ಯಾಪಿಟಲ್ W ಕ್ಯಾಪಿಟಲ್ B ಸ್ಮಾಲ್ a ಮತ್ತು 9 ಇದಿಷ್ಟಿದೆ. ಈಗ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಮೊಬೈಲಿಗೆ OTP ಬಂತು. ಈಗ ಆಟೋಮೆಟಿಕ್ OTP ಇರ್ತದೆ, ಅಲೋ ಕೊಡಬೇಕು. ಓಕೆ, ವೆರಿಫೈ OTP. ಇಲ್ಲಿ ನಮ್ಮ ಟ್ರೈನಿಂಗ್ನಲ್ಲಿ ನಾವು ಕೊಟ್ಟಂಥ ಮೊಬೈಲ್ ನಂಬರ್ಗಳನ್ನು ವೈಟ್ ಲಿಸ್ಟ್ಗೆ ಹಾಕಿಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಅದು ಓಪನ್ ಆಗುತ್ತೆ. ಅದು ಎಲ್ಲರ ಮೊಬೈಲ್ನಲ್ಲಿ ಕೂಡ ಓಪನ್ ಆಗಲ್ಲ. ಯಾರ್ಯಾರು ಈಗ ನೇಮಕಾತಿ ಹೊಂದಿರ್ತೀವಿ, ಯಾರ್ಯಾರು ಗಣಿತದಾರಾಗಿ ನೇಮಕಗೊಂಡಿರ್ತೇವೆ ಅವ್ರಿಗೆ ಮಾತ್ರ ಈ ಆ್ಯಪು ಓಪನ್ ಆಗುತ್ತೆ. ಈಗ ನಮಗೆಲ್ಲ ಗೊತ್ತಿದ್ದಂತೆ ಕಾಮನ್ ಪಾಸ್ವರ್ಡು admin@123. ಈಗ ನೋಡಿ admin@123 ಇದು ಪಾಸ್ವರ್ಡ್ ನಮಗೆಲ್ಲ ಕಾಮನೇ ಕೊಟ್ಟಿದ್ದಾರೆ. ಇದನ್ನು ನಾವು ಸಬ್ಮಿಟ್ ಕೊಡಬೇಕು. ಕನ್ಫರ್ಮ್ ಲ್ಯಾಂಗ್ವೇಜ್ ಇನ್ ವಿಚ್ ವಾಂಟ್ ಟು ವರ್ಕ್, ಸೆಲೆಕ್ಟ್ ದಿ ಲ್ಯಾಂಗ್ವೇಜ್ ಇನ್ ಇಂಗ್ಲೀಷ್. ಇಲ್ಲಿ ಒಂದು ಗಮನಿಸಿ, ನಿಮಗೀಗ ಕಾಮನ್ನಾಗಿ ಇಲ್ಲಿ ಇಂಗ್ಲೀಷ್ನಲ್ಲಿ ತೋರಿಸ್ತಾ ಇದೆ. ಇಂಗ್ಲೀಷನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ, ಇಷ್ಟು ಇಲ್ಲಿ ಲ್ಯಾಂಗ್ವೇಜ್ ಇದೆ. ನಮ್ಮದು ಇಂಗ್ಲೀಷು, ಮರಾಠಿ ಮತ್ತು ಕನ್ನಡ. ಇದು ಕರ್ನಾಟಕ ಆಗಿರೋದ್ರಿಂದ ನಾವು ಕನ್ನಡ ಮತ್ತು ಮಹಾರಾಷ್ಟ್ರದವ್ರು ಮರಾಠಿ, ಕಾಮನ್ನಾಗಿ ಎಲ್ಲರೂ ಕೂಡ ಇಂಗ್ಲೀಷು. ನಿಮಗೆ 34 ಪ್ರಶ್ನೆಗಳನ್ನು ಕೇಳುವಾಗ ಅಥವಾ 34 ಪ್ರಶ್ನೆಗಳನ್ನು ನಾವು ಓದಿಕೊಂಡು ಆ್ಯಪ್ನಲ್ಲಿ ಅವರಿಂದ ಉತ್ತರ ಪಡೆದುಕೊಳ್ಳುವಾಗ, ಯಾರು ನಾವು ಹೌಸ್ ಲಿಸ್ಟಿಂಗಿಗೆ ಗಣತಿಗೆ ಹೋಗ್ತೀವಿ, ಹೌಸ್ ಲಿಸ್ಟ್ ಪಟ್ಟಿ ಮಾಡಲಿಕ್ಕೆ, ಆ ಮನೆಯ ಯಜಮಾನನ ಮುಂದೆ ನಾವು ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕು. ಆ ಕೇಳುವಾಗ ಅಲ್ಲಿ ಜನರಿಗೆ ಅರ್ಥ ಆಗುವಂತೆ ಇರತಕ್ಕಂತಹ ಸರಳ ಭಾಷೆಯನ್ನು ನಾವುಗಳು ಆಯ್ಕೆ ಮಾಡಿಕೊಳ್ಬೇಕು. ಇಂಗ್ಲೀಷು ನಮಗೆ ಬರುತ್ತೆ, ಆದರೆ ನಾವು ಮನೆ ಪಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯ ಯಜಮಾನ ಯಾರಿರ್ತಾರೆ ಅವರಿಗೆ ಇಂಗ್ಲೀಷ್ ಬಾರದೇ ಇರಬಹುದು. ಆದ್ದರಿಂದ ನಾವು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸರಳವಾಗಿ, ಅಂದರೆ ಗಣತಿ ಮಾಡ್ತಕ್ಕಂಥ ಗಣಿತದಾರರಿಗೂ ಮಾಹಿತಿ ಕೊಡ್ತಕ್ಕಂಥ ಆ ಒಂದು ಮನೆಯ ಯಜಮಾನರಿಗೂ ಇಬ್ಬರಿಗೂ ಸರಳವಾಗಿ ಆಗುವಂತೆ ನಾವು ಒಂದು ಭಾಷೆನ ಆಯ್ಕೆ ಮಾಡ್ಕೊಳ್ಳೋಣ, ಕನ್ನಡವನ್ನು. ಈಗ ನಾನು admin@123 ಹೊಡೆದು ಸಲ್ಲಿಸು ಅಂತ ಇದೆ, ಅದನ್ನು ನಾನು ಸಲ್ಲಿಸ್ತೇನೆ. ಈಗ ಇಲ್ಲಿ ದೃಢೀಕರಣ ಕೇಳ್ತೀನಿ ನೋಡಿ, ಭಾಷೆಯನ್ನು ದೃಢೀಕರಿಸಿ, ನೀವು ಆಯ್ಕೆ ಮಾಡಿದ ಭಾಷೆ ಕನ್ನಡ. ಈ ಹಂತದ ನಂತರ ನೀವು ಭಾಷೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ಬಾರಿಗೆ ಮಾತ್ರ ಭಾಷೆಯನ್ನು ಬದಲಾಯಿಸಲಿಕ್ಕೆ ಅವಕಾಶ ಇರ್ತದೆ. ಈಗ ನಾವು ನಿಖರವಾಗಿ ಇಂಗ್ಲೀಷ್ ಇತ್ತು, ಅದನ್ನು ಕನ್ನಡಕ್ಕೆ ನಾನು ಭಾಷೆ ಅಂತ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮುಂದುವರಿಸ್ತೀನಿ. ಖಚಿತ ಅಂದರೆ ಅದನ್ನು ನಾನು ಪ್ರಿಪೇರ್ ಕೊಟ್ಟು ಒತ್ತುತ್ತೀನಿ. ಭಾಷೆ ಬದಲಾಯಿಸು ಅಂದರೆ ಮತ್ತೊಂದು ಬಾರಿ ನೀವು ಅಲ್ಲಿ ಹೋಗಿ ಕನ್ನಡ ಬೇಡ ಅಂದರೆ ಇಲ್ಲಿ ಹೋಗಿ ಮತ್ತೆ ನೀವು ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಂಡ್ರೆ
ಮತ್ತೆ ಅಲ್ಲಿ ನೀವು ಸಬ್ಮಿಟ್ ಕೊಡೋಕ್ಕೆ ಹೋದರೆ ಅಲ್ಲಿ ಕೇಳುತ್ತೆ ಕನ್ಫರ್ಮ್ ಅಂತೇಳಿ, ಅಥವಾ ಇಂಗ್ಲೀಷ್ ಬೇಡ ಅಂದರೆ ಮತ್ತೆ ನೀವು ಚೇಂಜ್ ಲ್ಯಾಂಗ್ವೇಜ್ಗೆ ಹೋಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡು ಸಲ್ಲಿಸು ಹೋಗಿ ಖಚಿತಪಡಿಸಿ ನಾನು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಓಕೆ, ಲಾಗಿನ್ ವಿಫಲವಾಗಿದೆ, ಅಮಾನ್ಯ ಬಳಕೆದಾರರ ಹೆಸರು ಅಥವಾ ಪಾಸ್ವರ್ಡ್. ಓಕೆ, ಇಲ್ಲಿ ನೀವೀಗ ಗಮನಿಸಿ, ನಮಗೆ ಕೊಟ್ಟಂತಹ ಪಾಸ್ವರ್ಡು admin@123. ಇಲ್ಲಿ ಪಾಸ್ವರ್ಡನ್ನು ನಾವು ಗಮನಿಸಬೇಕು, ಅಥವಾ ಯೂಸರ್ ಐ ಡಿಯನ್ನು ನಾವು ಸರಿಯಾಗಿ ಎಂಟ್ರಿ ಮಾಡಿದ್ದೇವೆ ಇಲ್ಲ ಅಂಥೇಳಿ ಒಮ್ಮೆ ಗಮನಿಸಬೇಕು. ಇಲ್ಲಿ ಒಂದನ್ನು ಕೂಡ ನಾವು ತಪ್ಪಾಗಿ ಹೊಡೆದ್ರೂ ಕೂಡ ಅದು ಆ್ಯಪು ವರ್ಕ್ ಆಗೋದಿಲ್ಲ, ಅದನ್ನು ನಾವು ಇಲ್ಲಿ ಗಮನಿಸಬೇಕು. ಏಕೆಂದರೆ ಆ್ಯಪು ಸಂಪೂರ್ಣವಾಗಿ ಕಾನ್ಫಿಡೆನ್ಸ್ ಆಗಿರುತ್ತೆ. ನಾವು ಅನೇಕ ರೀತಿಯಾದಂತಹ ಅವರ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದ್ರಿಂದ, ಮನೆಪಟ್ಟೆ ಕಾರ್ಯಾಚರಣೆ ಒಂದು ಆ್ಯಪನ್ನು ಬಳಕೆ ಮಾಡೋದ್ರಿಂದ ಪ್ರತಿಯೊಬ್ಬರ ಒಂದು ಮಾಹಿತಿ ಕೂಡ ಇದರಲ್ಲಿ ಸುರಕ್ಷಿತವಾಗಿರಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಓಕೆ, ಮತ್ತೊಮ್ಮೆ ಈಗ ನಾನು ಮುಂದೆ ಹೋಗ್ತೀನಿ ಇನ್ನೊಂದು ಬಾರಿಗೆ. ಮತ್ತೆ ಈಗ ನಾವು ಐ ಡಿಯನ್ನು ಹಾಕೋಣ. ನಮಗೇನು ಅಲಾಟ್ಮೆಂಟ್ ಆಗಿ ಕೊಟ್ಟಿರ್ತಾರೆ ಟ್ರೈನಿಂಗ್ ಟೈಮ್ನಲ್ಲಿ ಆ ಒಂದು ಐ ಡಿಯನ್ನು ಎಂಟ್ರಿ ಮಾಡೋಣ. ಇಲ್ಲಿ ಪ್ರತಿಯೊಂದು ಸ್ಪೆಲ್ಲಿಂಗನ್ನು ಕೂಡ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಹಾಗಾಗಿ ಯಾರೂ ಕೂಡ ಅವಸರ ಮಾಡದೆ ಪ್ರತಿಯೊಂದು ಸಂಖ್ಯೆಗಳನ್ನು ಭಾಳ ಕರೆಕ್ಟಾಗಿ ನಮೂದಿಸಿಕೊಂಡು ನಮಗೆ ಏನು ಹಂಚಿಕೆ ಆಗಿದೆ ಆ ಮಾಹಿತಿಯನ್ನು ನಾವುಗಳು ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡೋಣ. ಸ್ಪೇಸ್ 1 ಬಣ್ಣ ಚೇಂಜ್ ಮಾಡ್ತೀನಿ ಈ ಬಾರಿ. ಇಲ್ಲಿ ನಿಮಗೆ ಹೊಡಿಲಿಕ್ಕೆ ಇದು ಕ್ಯಾಪ್ಚಾ ಕೋಡು ನಿಮಗೆ ಕಷ್ಟ ಅನಿಸಿದರೆ ಮತ್ತು ಈ ಪಕ್ಕಕ್ಕೆ ಈಗ ಮಾಡಿ, ಅದು ಚೇಂಜ್ ಬರುತ್ತೆ ಈಸಿಯಾಗಿ. ನೋಡಿ, ಈಸಿ ಆಯಿತು. ಏನು ಕ್ಯಾಪಿಟಲ್ ಆರು, ಸ್ಮಾಲ್ ಡಬ್ಲ್ಯೂ, ಸಂಖ್ಯೆ 2 ಇದೆ, @ ಸ್ಮಾಲ್ ಎಫ್ ಸ್ಮಾಲ್ ಎಕ್ಸ್, ಇದನ್ನು ಕೊಟ್ವಿ ನೋಂದಣಿ. ಮತ್ತೆ ಒ ಟಿ ಪಿ ಬರುತ್ತೆ, ಒ ಟಿ ಪಿ ಅಲೌ ಕೊಡಿ, ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಒ ಟಿ ಪಿ ಪರಿಶೀಲನೆ ಓಕೆ, ಒ ಟಿ ಪಿ ಪರಿಶೀಲಿಸ್ತಾ ಇದೆ. ಓಕೆ, ಒ ಟಿ ಪಿ ಪರಿಶೀಲಿಸಿತು. ಈಗ ಪಾಸ್ವರ್ಡನ್ನು ಎಂಟ್ರಿ ಮಾಡೋಣ. admin@123 ನೋಡಿ, ನಾವು ಹೊಡೆದಂಥ ಪಾಸ್ವರ್ಡು ಸಲ್ಲಿಸು ಖಚಿತ. ನೋಡಿ, ಮತ್ತೆ ಕೂಡ ಲಾಗಿನ್ ವಿಫಲವಾಗಿದೆ ಅಂತ ಬರ್ತಾ ಇದೆ. ಇಲ್ಲಿ ಪಾಸ್ವರ್ಡನ್ನು ನಾನು ಮರೆತಿದ್ದೀರಾ, ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಬಳಕೆದಾರರ ಐ ಡಿಯನ್ನು ಮತ್ತೊಮ್ಮೆ ಇಲ್ಲಿ ನಮೂದಿಸೋಣ. ಯಾವಾಗ ಓಪನ್ ಆಗಿಲ್ಲ ನೋಡುವ, ಇಲ್ಲಿ ನಾವು ಯಾವ ರೀತಿಯಾಗಿ ಆ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂಡ ಇದು ಮಾಡ್ತಾ ಹೋಗೋಣ. 001 ಎಸ್ ಮಲ್ಲಿಕಾರ್ಜು ಸ್ಪೇಸ್ 1 ಸಲ್ಲಿಸು. ಡಿವೈಸ್ ನಾಟ್ ರಿಜಿಸ್ಟರ್ ದಿಸ್ ಯೂಸರ್. ಇಲ್ಲಿ ಗಮನಿಸಿ,